ಆಸರೆ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾವು ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೇವೆ. ನಾನು ನಿಮ್ಮ ಡಾಕ್ಟರ್ ರವಿ ಭಟ್. ಕಳೆದ ಸಂಚಿಕೆಯಲ್ಲಿ ನಾವು ಸ್ತ್ರೀ ಮೆನ್ಸ್ಟ್ರಲ್ ಸೈಕಲ್ ಹಾಗೂ ಅದರ ಶುಚಿತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮೊಂದಿಗೆ ಡಾಕ್ಟರ್ ಪೂರ್ಣಿಮಾ ಭಟ್ ಅವರಿದ್ದಾರೆ. ಪೂರ್ಣಿಮಾ ಭಟ್ ಅವರಿಗೆ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಹಾಗೂ ಅದರ ಕಾರಣ, ಮೆನ್ಸ್ಟ್ರಲ್ ಸೈಕಲ್ ಆಗಲಿಕ್ಕೆ ಇರುವಂಥ ಕಾರಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಮೆನ್ಸ್ಟ್ರಲ್ ಸೈಕಲ್ ಹೇಗೆ ಆಗ್ತದೆ, ಅದು ಎಷ್ಟು ವರ್ಷಕ್ಕೆ ಶುರುವಾಗ್ತದೆ ಅಂತ ಹೇಳಿ ನಾವು ಕಳೆದ ಸಂಚಿಕೆಯಲ್ಲಿ ಮಾತನಾಡಿದ್ವಿ. ಈ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಮೆನ್ಸಸ್ ಆಗುವಾಗ ಶುಚಿತ್ವದ ಬಗ್ಗೆ ಹೇಳ್ತೀರಾ? ಶುಚಿತ್ವ ಎಷ್ಟು ಮುಖ್ಯ? ಶುಚಿತ್ವದ ಪಾಲನೆ ಹೇಗೆ ಮಾಡಬೇಕು? ಶುಚಿತ್ವ ಅಂತ ಹೇಳಿದರೆ ಏನು? ಅದರಿಂದ ಶುಚಿತ್ವದ ಪಾಲನೆ ಆಗದಿದ್ದರೆ ಯಾವ ರೀತಿಯ ತೊಂದರೆಗಳಾಗ್ತದೆ ಅಂತ ಹೇಳ್ತೀರಾ? ಹೌದು, ಈಗ ಮುಟ್ಟಿನ ಸಮಯದಲ್ಲಿ ಶುಚಿತ್ವ ಪಾಲನೆ ಅತಿ ಅಗತ್ಯ, ತುಂಬ ಇಂಪಾರ್ಟೆಂಟ್. ಈ ಶುಚಿತ್ವವನ್ನು ಪಾಲಿಸದೇ ಇದ್ದಂಥ ಸಂದರ್ಭದಲ್ಲಿ ತುಂಬ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇರ್ತದೆ. ಅದರಲ್ಲಿ ಮೊದಲನೇದಾಗಿ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಈ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಹೇಳೋದು ಈ ಪ್ರೊಲಾಂಗ್ಡ್ ಯೂಸೇಜ್ ಆಫ್ ದ ಪ್ಯಾಡ್ಸ್ ಅಂತ ಹೇಳಿದರೆ, ತುಂಬ ಡ್ಯೂರೇಷನ್ ಒಂದೇ ಪ್ಯಾಡನ್ನು ಧರಿಸಿರುವಂಥದ್ದು. ಇದರಿಂದಾಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಹೈ ಫೀವರ್, ವಾಮಿಟಿಂಗ್ ಬರುವಂಥದ್ದು, ಒಟ್ಟು ಲೈಫ್ ಥ್ರೆಟನಿಂಗ್ ಇರ್ತದೆ ಈ ಕಂಡೀಷನ್. ಅದನ್ನು ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇದಕ್ಕೆ ಒಳಗಾಗುವ ಸಾಧ್ಯತೆ ಇರ್ತದೆ. ಅದೇ ರೀತಿಯಾಗಿ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂಥದ್ದು, ಯೋನಿ ಮಾರ್ಗದಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಯುರಿನರಿ ಟ್ರ್ಯಾಕ್ ಅಂದರೆ ಮೂತ್ರ ಮಾರ್ಗದಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಹಾಗೆಯೇ ಸರ್ವೈಕಲ್ ಕ್ಯಾನ್ಸರ್ ಆಗುವ ಚಾನ್ಸಸ್ ಕೂಡ ಇರ್ತದೆ. ಋತುಚಕ್ರ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಅನ್ನುವಂಥದ್ದು ಗರ್ಭಾಶಯ ಹಾಗೂ ಯೋನಿ ಮಾರ್ಗದಲ್ಲಿ ಆಗುವಂಥ ಒಂದು ಫಿಸಿಯೋಲಾಜಿಕಲ್ ಪ್ರೋಸೆಸ್. ಇದರಲ್ಲಿ ನಾವು ನೋಡಬಹುದು, ರಕ್ತಸ್ರಾವ ಉಂಟಾಗ್ತದೆ. ರಕ್ತ ಎಲ್ಲಿ ಬರ್ತದೋ ಅಲ್ಲಿ ಇನ್ಫೆಕ್ಷನ್ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಅದೇ ರೀತಿಯಲ್ಲಿ ವೈದ್ಯರು ಹೇಳಿದರು, ನಾವು ಅದರ ಶುಚಿತ್ವವನ್ನು ಕಾಪಾಡದಿದ್ದರೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು, ಇನ್ಫೆಕ್ಷನಿಂದಾಗಿ ಹಲವಾರು ರೀತಿಯ ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳಿ ವೈದ್ಯರು ಹೇಳಿದರು. ಋತುಸ್ರಾವ ಆಗುವಂಥ ಸಮಯದಲ್ಲಿ, ಬ್ಲೀಡಿಂಗ್ ಆಗುವಂಥ ಸಮಯದಲ್ಲಿ ಯಾವುದೆಲ್ಲ ವಸ್ತುಗಳನ್ನು ನಾವು ಶುಚಿತ್ವವನ್ನು ಕಾಪಾಡಲಿಕ್ಕೆ ಉಪಯೋಗಿಸ್ಬೋದು? ಕೆಲವು ಜನ ಬಟ್ಟೆ ಉಪಯೋಗ ಮಾಡ್ತಾರೆ, ಕೆಲವು ಜನ ಪ್ಯಾಡಿನ ಉಪಯೋಗ ಮಾಡ್ತಾರೆ. ಇದರ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೀರಾ? ಮುಟ್ಟಿನ ಸಮಯದಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ಸ್ಯಾನಿಟರಿ ಪ್ರಾಡಕ್ಟ್ಸ್ ಯೂಸ್ ಮಾಡುವಂಥದ್ದು ಅತಿ ಅಗತ್ಯ. ಸ್ಯಾನಿಟರಿ ಪ್ರಾಡಕ್ಟ್ಸ್ ಯಾವುದೆಲ್ಲ ಅಂತ ಹೇಳಿ ನೋಡೋದಾದರೆ, ರೀಯೂಸೇಬಲ್ ಆ್ಯಂಡ್ ವಾಷೆಬಲ್ ಕ್ಲಾತ್ ಪ್ಯಾಡ್ಸ್ ಬರ್ತದೆ. ಎರಡನೇದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಥವಾ ಕಮರ್ಷಿಯಲ್ ಸ್ಯಾನಿಟರಿ ಪ್ಯಾಡ್ಸ್. ಮೂರನೇದು ಟ್ಯಾಂಪಾನ್ಸ್ ಅಂತ ಹೇಳ್ತೇವೆ. ನಾಲ್ಕನೇದು ಮೆನ್ಸ್ಟ್ರುವಲ್ ಕಪ್. ಈ ರೀತಿ 4 ವಿಧವಾದ ಒಂದು ಸ್ಯಾನಿಟರಿ ಪ್ರೊಟೆಕ್ಷನ್ ಮೆಟೀರಿಯಲ್ಸ್ ಕಂಡುಬರ್ಬೋದು. ಈ 4 ವಿಧವಾದ ಸ್ಯಾನಿಟರಿ ಪ್ರೊಟೆಕ್ಷನ್ ಮೆಟೀರಿಯಲ್ಸ್ ಅಂತ ಹೇಳಿದರೆ, ಇವುಗಳದ್ದು ಪ್ರಾಸ್ ಆ್ಯಂಡ್ ಕಾನ್ಸ್, ಅದರ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಹೇಳ್ತೀರಾ? ಮೊದಲನೇದಾಗಿ ರಿಯೂಸೇಬಲ್ ಆ್ಯಂಡ್ ವಾಷೇಬಲ್ ಕ್ಲಾತ್ ಪ್ಯಾಡ್ಸ್ ಅಥವಾ ಕಾಟನ್ ಪ್ಯಾಡ್ಸ್ ಅಂತ ಏನು ಹೇಳ್ತೇವೆ, ಇದೊಂಥರ ಬಟ್ಟೆಯ ಮೆಟೀರಿಯಲಲ್ಲೇ ಇರ್ತದೆ. ಇದನ್ನು ಸರಿಯಾದ ರೀತಿಯಲ್ಲಿ ವಾಶ್ ಮಾಡಬೇಕು. ಬಿಸಿ ನೀರಲ್ಲಿ ವಾಶ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಬಿಸಿಲು ಅಥವಾ ಸನ್ ರೇಸ್ ಏನಿರ್ತದೆ, ಇದು ನ್ಯಾಚುರಲ್ ಸ್ಟೆರಿಲೈಸೇಷನ್ ಪ್ರಾಸೆಸ್ ಆಗ್ತದೆ. ಇದರಲ್ಲಿ ನ್ಯಾಚುರಲ್ ಆಗಿ ಸ್ಟೆರಿಲೈಸ್ ಆಗ್ತದೆ. ಈಗ ಮುಜುಗರ ಪಟ್ಕೊಂಡು ಬಿಸಿಲಿನಲ್ಲಿ ಒಣಗ ಹಾಕದೆ ಮನೆಯ ಒಳಗಡೆ ಕತ್ತಲ ಕೋಣೆಯಲ್ಲಿ ಒಣಗ ಹಾಕುವಂಥ ಪರಿಸ್ಥಿತಿ ಕಂಡುಬರ್ತದೆ. ಆ ರೀತಿ ಮಾಡಿದರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗಿ ಇನ್ಫೆಕ್ಷನ್ ಆಗುವಂಥ ಚಾನ್ಸ್ ಇರ್ತದೆ. ಮುಟ್ಟಾಗೋ ಸಮಯದಲ್ಲಿ ಬಟ್ಟೆಯನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಶುದ್ಧಗೊಳಿಸಬೇಕು. ಅದನ್ನು ತೊಳೆಯುವಂಥ ಕ್ರಮ ಸರಿಯಾದ ಕ್ರಮದಲ್ಲಿ ಇರಬೇಕು. ಅದನ್ನು ಸರಿಯಾದ ಬಿಸಿ ನೀರಿನಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ವೈದ್ಯರು ಹೇಳಿದರು. ಮುಂದಿನದ್ದು ನೀವು ಹೇಳಿದ್ರಿ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳಿದ್ರಿ. ಅದೇ ರೀತಿ ಕ್ಲಾತ್ ಪ್ಯಾಡ್ಸ್ ಏನಿರ್ತದೆ, ಇದನ್ನು ಬ್ಲೀಡಿಂಗಿಗೆ ಅನುಸಾರವಾಗಿ 2 ಅಥವಾ 3 ಗಂಟೆಗೊಂದ್ಸತಿ ಬದಲಾಯಿಸ್ತಾ ಇರಬೇಕು. ಹಾಗೆ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು. ಮುಂದಿನದ್ದು ನೀವು ಹೇಳಿದ ಸ್ಯಾನಿಟರಿ ಪ್ಯಾಡ್ ಅಂತ ಹೇಳಿದ್ರಿ. ಈ ಸ್ಯಾನಿಟರಿ ಪ್ಯಾಡಿನದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಹೇಳ್ತೀರಾ? ಅದು ಹೇಗೆ ಯೂಸ್ ಮಾಡಬೇಕು? ಈಗ ಕಮರ್ಷಿಯಲ್ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳ್ತೇವೆ. ಇದು ಬೇರೆ ಬೇರೆ ಸೈಜಲ್ಲಿ ಬರ್ತದೆ. ಎಲ್ ಸೈಜ್, XL ಸೈಜ್, XXL, ಕೆಲವೊಂದು ಬ್ಯಾಕ್ ಅಗಲ ಇರುವಂಥದ್ದು, ಈ ರೀತಿಯೆಲ್ಲ ಬರ್ತದೆ. ಅವರವರ ಬ್ಲೀಡಿಂಗಿಗೆ ಅನುಸಾರವಾಗಿ ಈ ಪ್ಯಾಡನ್ನು ಖರೀದಿಸಬೇಕು. ಜಾಸ್ತಿ ಬ್ಲೀಡಿಂಗ್ ಇದ್ದರೆ
ಲಾರ್ಜ್ ಸೈಜ್ ತಗೊಳ್ಬೇಕು, ಅಥವಾ ಕಮ್ಮಿ ಬ್ಲೀಡಿಂಗ್ ಇದ್ದರೆ ಕಮ್ಮಿ ಸೈಜಿಂದು ಕೂಡ ತಗೊಳ್ಬೋದು. ಅದೇ ರೀತಿಯಾಗಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಬರ್ತದೆ ಇದರಲ್ಲಿ. ಎಷ್ಟು ದಿವಸಕ್ಕೊಮ್ಮೆ ಅಂದರೆ ಇದನ್ನು ಪ್ಯಾಡನ್ನು ಎಷ್ಟು ಗಂಟೆಗೊಮ್ಮೆ ಬದಲಾಯಿಸಬೇಕಾಗ್ತದೆ? ಪ್ಯಾಡನ್ನು ಅದೇ ಬ್ಲೀಡಿಂಗಿಗೆ ಅನುಸಾರವಾಗಿ ಸಾಮಾನ್ಯವಾಗಿ 6 ಗಂಟೆಗಿಂತ ಜಾಸ್ತಿ ಒಂದೇ ಪ್ಯಾಡನ್ನು ಧರಿಸಬಾರ್ದು. 2ರಿಂದ 3 ಗಂಟೆಗೆ ಒಂದು ಸತಿ ಚೇಂಜ್ ಮಾಡ್ತಾ ಇರಬೇಕು. 6 ಗಂಟೆ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಹೊತ್ತು ಇಟ್ಕೊಳ್ಬಾರ್ದು. ಬ್ಲೀಡಿಂಗ್ ಅದರಲ್ಲಿ ಸ್ಟ್ರೈನ್ ಆಗಲಿಲ್ಲ ಅಂತ ಹೇಳಿದರೂ ಕೂಡ ಅದನ್ನು ಬದಲಿಸಲೇಬೇಕು, ಇಲ್ಲದಿದ್ದರೆ ಅದು ಇನ್ಫೆಕ್ಷನ್ ಆಗ್ತದೆ. ಇದು ರಿಯೂಸೇಬಲ್ ಅಲ್ಲ? ಇದು ರಿಯೂಸೇಬಲ್ ಅಲ್ಲ, ಇದು ಡಿಸ್ಪೋಸ್ ಮಾಡುವಂಥದ್ದು. ಸರಿಯಾದ ವಿಧಾನದಲ್ಲಿ ಮಾಡಬೇಕು. ಪ್ಯಾಡಿನ ಜೊತೆಗೆ ಕವರ್ ಬರ್ತದೆ, ಆ ಕವರಲ್ಲೇ ಸರಿಯಾದ ರೀತಿಯಲ್ಲಿ ಫೋಲ್ಡ್ ಮಾಡಿ ಡಸ್ಟ್ಬಿನಲ್ಲಿ ಹಾಕುವಂಥದ್ದು. ಹಾಗೆ ಅಥವಾ ಬೇರೆ ಪೇಪರ್ ಕವರಲ್ಲಿ ಫೋಲ್ಡ್ ಮಾಡಿ ಡಸ್ಟ್ಬಿನಲ್ಲಿ ಹಾಕಬೇಕು. ಟಾಯ್ಲೆಟಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫ್ಲಶ್ ಮಾಡಬಾರ್ದು, ಇದರಿಂದ ಬ್ಲಾಕ್ ಆಗ್ತದೆ. ಮುಂದಿನ ಮೆನ್ಸ್ಟ್ರಲ್ ಹೈಜೀನ್ ಮೆಟೀರಿಯಲ್ ನೀವು ಟ್ಯಾಂಪಾನ್ ಅಂತ ಹೇಳಿದ್ರಿ. ಟ್ಯಾಂಪಾನ್ ಅಂದರೆ ಏನು, ಇದರ ಉಪಯೋಗ ಹೇಗೆ? ಟ್ಯಾಂಪಾನ್ಸ್ ಅಂತ ಹೇಳಿದರೆ ಇದು ಕೈಂಡ್ ಆಫ್ ಸಾಫ್ಟ್ ಮೆಟೀರಿಯಲ್, ವೈಟ್ ಕಲರ್ ಸಾಫ್ಟ್ ಮೆಟೀರಿಯಲ್. ಇದನ್ನು ಯೋನಿ ಮಾರ್ಗದಲ್ಲಿ ಇನ್ಸರ್ಟ್ ಮಾಡುವಂಥದ್ದು. ಇದು ವಿತ್ ಥ್ರೆಡ್ ಬರ್ತದೆ, ವಿದೌಟ್ ಥ್ರೆಡ್ ಕೂಡ ಬರ್ತದೆ. ವಿತ್ ಥ್ರೆಡ್ ಇದ್ದರೆ ರಿಮೂವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸಾಮಾನ್ಯವಾಗಿ ಇದನ್ನು ಹೆಚ್ಚಿನ ಮಹಿಳೆಯರು ಇದನ್ನು ಬಳಸುವುದಿಲ್ಲ. ಇದು ಬಳಸಿದರೂ ಕೂಡ ಅದನ್ನು ಸರಿಯಾದ ಸಮಯಕ್ಕೆ ಬದಲಾಯಿಸ್ತಾ ಇರಬೇಕು. 2 ಗಂಟೆ ಅಥವಾ 3 ಗಂಟೆಗೆ ಒಂದು ಸತಿ ಬದಲಾಯಿಸ್ತಾ ಇರಬೇಕು. ಅದನ್ನು ಒಳಗೆ ಮರೆತು ಯೋನಿ ಮಾರ್ಗದಲ್ಲೇ ಬಿಟ್ಟರೆ ಅದರಿಂದ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಎನ್ನುವಂತಹ ಸೀರಿಯಸ್ ಕ್ರಿಟಿಕಲ್ ಡಿಸೀಸಿಗೆ ಒಳಗಾಗುವ ಸಾಧ್ಯತೆ ಇರ್ತದೆ. ಇನ್ನು ಕೊನೆಯದಾಗಿ ನೀವು ಹೇಳಿದ್ದು ಮೆನ್ಸ್ಟ್ರಲ್ ಕಪ್ ಅಂತ ಹೇಳಿದೆ. ಮೆನ್ಸ್ಟ್ರಲ್ ಕಪ್ಪಿನ ಉಪಯೋಗ ಹೇಗೆ? ಮೆನ್ಸ್ಟ್ರಲ್ ಕಪ್ ಅಂತ ಹೇಳಿದರೆ ಇದು ಡಿಫ್ರೆಂಟ್ ಸೈಜಲ್ಲಿ ಬರ್ತದೆ. 3 ಸೈಜಲ್ಲಿ ಬರ್ತದೆ. ಒಂದು ಲಾರ್ಜ್, ಮೀಡಿಯಮ್, ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್ ಟೀನೇಜರ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅಂದರೆ ಮದುವೆ ಆಗದೇ ಇರುವಂಥ ಮಕ್ಕಳು ಯೂಸ್ ಮಾಡ್ತಾರೆ. 2ನೇದು ಮೀಡಿಯಮ್ ಸೈಜ್. ಮೀಡಿಯಮ್ ಸೈಜ್ ಮದುವೆ ಆದಂಥವರು, ಸೆಕ್ಷುವಲಿ ಆ್ಯಕ್ಟಿವ್ ಇರುವಂಥವರು ಯೂಸ್ ಮಾಡ್ಬೋದು. ಲಾರ್ಜ್ ಸೈಜ್ ವೆಜೈನಲಿ ಬರ್ತ್ ಕೊಟ್ಟಂಥವರು, ಅಂದರೆ ಮಕ್ಕಳಾಗಿರುವಂಥವರು, ನಾರ್ಮಲ್ ಡೆಲಿವರಿ ಹೆರಿಗೆ ಆದಂಥವರು ಲಾರ್ಜ್ ಸೈಜನ್ನು ಯೂಸ್ ಮಾಡ್ಬೋದು. ಅದರ ಉಪಯೋಗ ಹೇಗೆ, ಅದನ್ನು ಯೋನಿ ಮಾರ್ಗದಲ್ಲಿ ಇಡುವಂಥದ್ದು? ಹೌದು, ಇದು ಕಪ್ ಶೇಪಲ್ಲಿ ಇರ್ತದೆ. ಅದನ್ನು ಫೋಲ್ಡ್ ಮಾಡಬೇಕು. ಸಿ ಶೇಪಲ್ಲಿ, ಯೂಶ್ವಲ್ ಆಗಿ ಸಿ ಶೇಪ್, ಬೇರೆ ಬೇರೆ ಶೇಪಲ್ಲಿ ಫೋಲ್ಡ್ ಮಾಡಲಿಕ್ಕೆ ಬರ್ತದೆ, ಬಟ್ ಅದು ಕರೆಕ್ಟಾದ ರೀತಿಯಲ್ಲೇ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸಿ ಶೇಪಲ್ಲಿ ಫೋಲ್ಡ್ ಮಾಡಿ ಯೋನಿ ಮಾರ್ಗದೊಳಗೆ ಇನ್ಸರ್ಟ್ ಮಾಡುವಂಥದ್ದು. ಇನ್ಸರ್ಟ್ ಮಾಡಿ ಬಿಟ್ಟಾಗ ಅದು ಕಪ್ ಥರ ಪಾಪಪ್ ಆಗ್ತದೆ, ಅಂದರೆ ಹೀಗೆ ಉಬ್ತದೆ. ಅದರಲ್ಲಿ ಇದು ಬ್ಲಡ್ ಏನು ಇರ್ತದೆ ಅದು ಕಲೆಕ್ಟ್ ಆಗ್ತದೆ, ಋತುಸ್ರಾವ ಕಲೆಕ್ಟ್ ಆಗ್ತದೆ. ಅದನ್ನು ಕ್ಲೀನ್ ಮಾಡಬೇಕು. ಅಂದರೆ ಇದನ್ನು 12 ಅವರ್ಸ್ವರೆಗೆ ನಾವು ಇಟ್ಕೊಳ್ಬೋದು. ಜಾಸ್ತಿ ಅಂದರೆ 6 to 12 ಅವರ್ಸ್ ಇಟ್ಕೊಳ್ಬೋದು. ಆಫ್ಟರ್ 12 ಅವರ್ಸ್ ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಎಂಟಿ ಮಾಡಬೇಕು, ಟಾಯ್ಲೆಟಿಗೆ ಹಾಕಿ ಮತ್ತೆ ಅದನ್ನು ಕ್ಲೀನ್ ಮಾಡಿ ಪುನಃ ಇನ್ಸರ್ಟ್ ಮಾಡುವಂಥದ್ದು. ನೀರಲ್ಲಿ ಕ್ಲೀನ್ ಮಾಡಬೇಕು. ಮತ್ತು ಆಫ್ಟರ್ ಈಚ್ ಮೆನ್ಸ್ಟ್ರುಯೇಷನ್ ಇದನ್ನು ಸ್ಟೆರಿಲೈಸ್ ಮಾಡಬೇಕು. ಈ ಮೆನ್ಸ್ಟ್ರಲ್ ಕಪ್ಪನ್ನು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಸ್ಟೆರಿಲೈಸ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡುವಂಥದ್ದು. ಇದನ್ನು ಸಾಮಾನ್ಯವಾಗಿ 5 ವರ್ಷದವರೆಗೆ ಒಂದೇ ಮೆನ್ಸ್ಟ್ರಲ್ ಕಪ್ಪನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಪ್ಯಾಡಿನ ಯೂಸಿಂದ ಅಂದರೆ ಹಣವನ್ನು ಉಳಿತಾಯ ಮಾಡಬಹುದು. ಹೌದು, ಮತ್ತೆ ಸ್ಯಾನಿಟರಿ ನ್ಯಾಪ್ಕಿನ್, ಡಿಸ್ಪೋಸಿಬಲ್ ಸ್ಯಾನಿಟರಿ ನ್ಯಾಪ್ಕಿನಲ್ಲಿ ಡಿಸ್ಪೋಸಲ್ ಪ್ರಾಬ್ಲಮ್ ಉಂಟಾಗ್ತದೆ. ಪ್ರಕೃತಿಗೆ ಕೂಡ ಅದು ಒಂದು ತೊಂದರೆ. ಅದು ಬಿಸಾಡಿದ ಲ್ಯಾಂಡ್ ಫಿಲ್ಸಲ್ಲೇ ಬಾಕಿ ಆಗ್ತದೆ. ಅದು ಪ್ರಾಪರ್ ಡಿಸ್ಪೋಸಲ್, ಅದು ಇನ್ಸಿನರೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಲ್ಯಾಂಡ್ ಫಿಲ್ಸಲ್ಲಿ ಉಳಿತದೆ. ಸೊ ಅಂಥ ಒಂದು ಸಂದರ್ಭವನ್ನು ನಾವು ಇದರಲ್ಲಿ ಅವಾಯ್ಡ್ ಮಾಡ್ಬೋದು, ಮೆನ್ಸ್ಟ್ರಲ್ ಕಪ್ನಲ್ಲಿ ಅವಾಯ್ಡ್ ಮಾಡ್ಬೋದು. ನಾವು ವೈದ್ಯರೇ, ನಾವೀಗ ಶುಚಿತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. ಋತುಸ್ರಾವದ ಸಮಯದಲ್ಲಿ ಶುಚಿತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. ಹಲವಾರು ಮೆಟೀರಿಯಲ್ಗಳ ಪ್ರಯೋಗದ ಬಗ್ಗೆ ಮಾತನಾಡಿದ್ವಿ. ಇದಲ್ಲದೆ ಬೇರೆ ಯಾವುದೇ ರೀತಿಯ ಶುಚಿತ್ವದ ಕ್ರಮಗಳನ್ನು ಋತುಸ್ರಾವದ ಸಮಯದಲ್ಲಿ ಕೈಗೊಳ್ಳಬೇಕಾ? ದಿವಸವೂ ಸರಿಯಾದ ರೀತಿಯಲ್ಲಿ 2 ಸರ್ತಿ ಸ್ನಾನ ಮಾಡಬೇಕು. ಹಾಗೆ ವೆಜೈನವನ್ನು, ಯೋನಿ ಮಾರ್ಗವನ್ನು ಶುಚಿಯಾಗಿ ಇಟ್ಕೊಳ್ಬೇಕು. ಸೋಪ್ ವಾಟರ್, ನಾರ್ಮಲ್ ಸೋಪ್ ವಾಟರ್ ನೀರಲ್ಲಿ ತೊಳಿಬೇಕು. ಅಥವಾ ವೆಜೈನಲ್ ವಾಶ್ ಅಂತ ಬರ್ತದೆ. ಈಗ ರಿಪೀಟೆಡ್ ಇನ್ಫೆಕ್ಷನ್ ಆಗುವಂಥವರು ವೆಜೈನಲ್ ವಾಶ್ ಯೂಸ್ ಮಾಡಿ ಕೂಡ ತೊಳಿಬೋದು. ಹಾಗೆ ರಿಪೀಟಾಗಿ ಅಂದರೆ ಫ್ಲೋಗನುಸಾರವಾಗಿ ಪ್ಯಾಡನ್ನು ಚೇಂಜ್ ಮಾಡ್ತಾ ಇರಬೇಕು.
ಈ ರೀತಿಯಾದ ಶುಚಿತ್ವವನ್ನು ಅನುಸರಿಸಬೇಕು. ಹಾಗೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ಈಗ ವಾಶ್ ಮಾಡುವಾಗ ಹಿಂದಿನಿಂದ ಎದುರಿಗೆ ವಾಶ್ ಮಾಡಬಾರ್ದು, ಫ್ರಂಟ್ ಟು ಬ್ಯಾಕ್ ವಾಶ್ ಮಾಡಬೇಕು. ಬ್ಯಾಕ್ ಟು ಫ್ರಂಟ್ ವಾಶ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಮಲ ಏನಿರ್ತದೆ, ಮಲದಲ್ಲಿರುವ ಇನ್ಫೆಕ್ಷನ್ ಯೋನಿ ಮಾರ್ಗಕ್ಕೆ ಬಂದು ಇದು ಇನ್ಫೆಕ್ಷನ್ ಜಾಸ್ತಿ ಆಗುವಂಥ, ಸ್ಪ್ರೆಡ್ ಆಗುವಂತಹ ಚಾನ್ಸ್ ಇರ್ತದೆ. ಸೊ ಫ್ರಂಟ್ ಟು ಬ್ಯಾಕ್ ವಾಶ್ ಮಾಡಬೇಕು, ಬ್ಯಾಕ್ ಟು ಫ್ರಂಟ್ ನೀರು ಹಾಕಿ ತೊಳಿಬಾರ್ದು. ಸೊ ಋತುಸ್ರಾವದ ಸಮಯದಲ್ಲಿ ನಾವು ಹೇಗೆ ಈ ಹಲವಾರು ವಸ್ತುಗಳನ್ನು ಉಪಯೋಗಿಸಿ ನಾವು ಶುಚಿತ್ವವನ್ನು ಕಾಪಾಡ್ತೇವೆ, ಅದೇ ರೀತಿ ಶರೀರ ಶುಚಿತ್ವಕ್ಕಾಗಿ ದಿನ ಸ್ನಾನ ಮಾಡುವಂಥದ್ದು ಕಾರ್ಯಗಳನ್ನು ನಾವು ಮಾಡಬೇಕು. ಇದರಿಂದಾಗಿ ಶುಚಿತ್ವವನ್ನು ಕಾಪಾಡ್ಬೋದು, ಇದರಿಂದ ಆರೋಗ್ಯವನ್ನು ಕಾಪಾಡ್ಬೋದು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಈ ಋತುಸ್ರಾವದ ಸಮಯದಲ್ಲಿ ಆರೋಗ್ಯದ ಪಾಲನೆಯೊಟ್ಟಿಗೆ ನಮಗೆ ಆಹಾರದ ಪಾಲನೆ ಕೂಡ ಮುಖ್ಯ. ಸೊ ಅಂಥ ಸಮಯದಲ್ಲಿ ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು? ಋತುಸ್ರಾವದ ಸಮಯದಲ್ಲಿ ನಾವು ಯಾವ ರೀತಿಯ ಆಹಾರಗಳ ಸೇವನೆ ಮಾಡಬೇಕು, ಯಾವ ರೀತಿಯ ಹಣ್ಣುಗಳ ಸೇವನೆ ಮಾಡಬೇಕು, ಆಹಾರದಲ್ಲಿ ಯಾವ ಪ್ರಮಾಣ ಜಾಸ್ತಿ ಇರಬೇಕು, ಕ್ಯಾಲ್ಸಿಯಂನ ಪ್ರಮಾಣವು, ಕಾರ್ಬೋಹೈಡ್ರೇಟ್ನ ಪ್ರಮಾಣವು, ಯಾವ ರೀತಿಯ ಆಹಾರದ ಸೇವನೆ ಮಾಡಬೇಕು? ಋತುಸ್ರಾವದ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಐರನ್ ರಿಚ್ ಡಯಟ್ ಅಂತ ಹೇಳ್ತೇವೆ. ಐರನ್ ರಿಚ್ ಡಯಟ್ ಇರುವಂಥ ಫುಡ್ಸನ್ನು ತೆಕ್ಕೊಳ್ಬೇಕು, ಪ್ರೋಟೀನ್ಸ್ ಎಲ್ಲ ಸೇವನೆ ಮಾಡಬೇಕು. ಐರನ್ ರಿಚ್ ಡಯಟ್ ಅಂತ ಹೇಳಿದರೆ ಈಗ ಇದು ದಾಳಿಂಬೆ ಇರ್ಬೋದು, ಸೊಪ್ಪುಗಳು, ಪಾಲಕ್ ಸೊಪ್ಪು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಇದೆಲ್ಲ ಸೇವನೆ ಮಾಡಬೇಕು. ಬಾಳೆಹಣ್ಣು ತಿನ್ಬಹುದು, ಸಿಟ್ರಸ್ ಫುಡ್ ಕೂಡ ಮಾಡಬಹುದು. ಋತುಸ್ರಾವ ಅಂತ ಹೇಳಿದ್ರೆ ನಾವು ನೋಡ್ಬೋದು ರಕ್ತದ ಸ್ರಾವ ಹೆಚ್ಚಾಗ್ತಾ ಇರುವಂಥದ್ದು. ಸೊ ರಕ್ತಕ್ಕೆ ನಮಗೆ ಹೆಚ್ಚು ಬೇಕಾದದ್ದು ಕಬ್ಬಿಣದ ಅಂಶ. ಸೊ ಅಂಥ ಸಮಯದಲ್ಲಿ ನಾವು ಕಬ್ಬಿಣದ ಅಂಶ ಇರುವಂಥ ಆಹಾರದ ಸೇವನೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಗೋಬಿ ಇರ್ಬೋದು, ಹಣ್ಣುಗಳಿರ್ಬೋದು, ಸಿಟ್ರಸ್ ಫ್ರೂಟ್ಸ್ ಇರ್ಬೋದು, ಮಾಂಸದಲ್ಲಿ ಮೀನಿನ ಸೇವನೆ ಇರ್ಬೋದು ಅಥವಾ ಆಡಿನ ಮಾಂಸದ ಸೇವನೆ ಇರ್ಬೋದು. ಸೊ ಇದರಲ್ಲೆಲ್ಲ ನಮಗೆ ಹೆಚ್ಚೆಚ್ಚು ಅಯನ್ನ ಕಂಟೆಂಟ್, ಹೆಚ್ಚೆಚ್ಚು ಪ್ರೋಟೀನ್ನ ಕಂಟೆಂಟ್ ಸಿಗ್ತದೆ. ಆದ ಕಾರಣ ನಮಗೆ ಅಲ್ಲಿ ಸ್ರಾವದಲ್ಲಿ ಹೋದಂಥ ರಕ್ತವನ್ನು ವಾಪಸ್ ದೇಹಕ್ಕೆ ತೆಗೆದುಕೊಳ್ಳಲಿಕ್ಕೆ, ವಾಪಸ್ ಜನರೇಟ್ ಆಗಲಿಕ್ಕೆ ಅಯನ್ ಮತ್ತು ಪ್ರೋಟೀನ್ನ ಅಂಶ ಹೆಚ್ಚಾಗಿ ಇರುವಂಥ ಆಹಾರದ ಸೇವನೆ ಮಾಡಬೇಕು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ನಾವು ಋತುಚಕ್ರ ಹೇಗೆ ಉಂಟಾಗ್ತದೆ, ಋತುಚಕ್ರ ಯಾವ ಪ್ರಾಯದಲ್ಲಿ ಶುರುವಾಗ್ತದೆ ಅನ್ನೋ ಬಗ್ಗೆ ಮಾತನಾಡ್ತಾ ಇದ್ವಿ. ಋತುಚಕ್ರದಲ್ಲಿ ಆಗುವಂತಹ ಬೇಕಾದಂಥ ಶುಚಿತ್ವಗಳು, ಅದರಲ್ಲಿ ಬೇಕಾದಂಥ ಆಹಾರ ವ್ಯವಸ್ಥೆಗಳ ಬಗ್ಗೆ ಮಾತನಾಡಿದ್ವಿ. ಋತುಚಕ್ರ ಯಾವ ರೀತಿಯ ತೊಂದರೆಗಳನ್ನು ಕಾಣ್ಬೋದು? ಋತುಚಕ್ರದಲ್ಲಿ ಕೆಲವೊಬ್ಬರಿಗೆ 48 ದಿವಸಕ್ಕಾಗ್ತದೆ, ಕೆಲವೊಬ್ಬರಿಗೆ 30 ದಿವಸದಲ್ಲಿ ಆಗ್ತದೆ, ಕೆಲವು ಜನರಿಗೆ 60 ದಿವಸದಲ್ಲಿ ಆಗ್ತದೆ. ಹೀಗೆ ದಿನಗಳ ಬದಲಾವಣೆಗಳನ್ನು ನಾವು ನೋಡ್ತೇವೆ. ಕೆಲವೊಬ್ಬರಿಗೆ ಋತುಸ್ರಾವ ಆಗುವಾಗ ಕೂಡ ಹಲವಾರು ರೀತಿಯ ಬದಲಾವಣೆಗಳನ್ನು ನೋಡ್ತೇವೆ. ಕೆಲವು ಜನರಿಗೆ 5 ದಿನದಲ್ಲಿ ಆಗ್ಬೋದು, ಕೆಲವು ಜನರಿಗೆ 8 ದಿನದಲ್ಲಿ ಆಗ್ಬೋದು. ಇದು ಯಾವುದು ಸರಿಯಾದ ಋತುಸ್ರಾವ, ಯಾವುದು ನಾರ್ಮಲ್, ಯಾವುದು ಅಬ್ನಾರ್ಮಲ್, ಇದರ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೀರಾ? ಇದನ್ನು ನಾವು ರೆಗ್ಯುಲರ್ ಸೈಕಲ್ ಮತ್ತು ಇರ್ರೆಗ್ಯುಲರ್ ಸೈಕಲ್ ಅಂತ ವಿಂಗಡಣೆ ಮಾಡ್ಬೋದು. ಈಗ 30 ದಿವಸದಲ್ಲಿ ಆಗುವಂತಹ ಸೈಕಲ್ ಇರ್ಬೋದು, 28 ದಿವಸದಲ್ಲಿ ಆಗುವಂಥ ಸೈಕಲ್, 40 ದಿವಸದಲ್ಲಿ ಆಗುವಂಥ ಸೈಕಲ್, ಇದನ್ನು ನಾವು ರೆಗ್ಯುಲರ್ ಸೈಕಲ್ ಅಂತ ಹೇಳ್ಬೋದು. ಈಗ 28ರಿಂದ 30 ದಿವಸದಲ್ಲಿ ಆಗುವಂತಹ ಸೈಕಲ್ ಅನ್ನು ನಾವು ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಇದನ್ನು ಬಿಟ್ಟು ಬೇರೆ ದಿವಸಗಳಲ್ಲಿ ಆಗುವಂತದ್ದನ್ನು ನಾವು ಇರ್ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಅಂದ್ರೆ 40ಕ್ಕಿಂತ ಜಾಸ್ತಿ. ಈಗ ಕೆಲವರಲ್ಲಿ 28 ದಿವಸ ಅಥವಾ 30 ದಿವಸದ ಸೈಕಲ್ ಇದ್ರೆ ಪ್ರತಿ ತಿಂಗಳು ಕೂಡ ಮುಟ್ಟಾಕ್ತಾರೆ. ಪ್ರತಿ ತಿಂಗಳು ನಾವು 28ರಿಂದ 30 ದಿವಸದ್ದು ಇದ್ರೆ ಅಥವಾ ಪ್ರತಿ ತಿಂಗಳು ಇಷ್ಟೇ ದಿವಸದಲ್ಲಿ ಆಗ್ತಾ ಇದ್ರೆ ಅದನ್ನ ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಈಗ 40 ದಿವಸದಲ್ಲಿ ಆಗ್ತಾ ಇದ್ರು ಪ್ರತಿ ಸೈಕಲ್ 40 ದಿವಸದಲ್ಲಿ ಆಗ್ತಾ ಇದ್ರೆ 40 ದಿವಸದ ಸೈಕಲ್ ಇದ್ರೆ 1.5 ತಿಂಗಳಿಗೆ ಮುಟ್ಟು ಬರ್ತದೆ. ಕೆಲವರಿಗೆ 2 ತಿಂಗಳು ಒಂದ್ಸತಿ ಮುಟ್ಟು ಬರ್ತದೆ. ಇದನ್ನು ನಾವು ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಪ್ರತಿ ಸೈಕಲ್ ಕೂಡ ಇಷ್ಟೇ ದಿವಸದಲ್ಲಿ ಹೇಳಿದ ಸ್ಪೆಕ್ಯುಲೇಟೆಡ್ ಡೇಸ್ ಅಲ್ಲಿ, ಈ ತಿಂಗಳು 40 ಆದರೆ ಮುಂದಿನ ಸತಿ ಕೂಡ 40 ದಿವಸದಲ್ಲಿ, ಈ ತಿಂಗಳು 30 ಸತಿ ಆದರೆ ನೆಕ್ಸ್ಟ್ ಸತಿ ಕೂಡ 30 ದಿವಸದಲ್ಲಿ, ಹೀಗೆ ಒಂದೇ ದಿವಸದಲ್ಲಿ ಹೇಳಿದಷ್ಟೇ ದಿವಸದಲ್ಲಿ ಆಗ್ತಾ ಹೋದರೆ ಅದನ್ನು ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಅದು ಬಿಟ್ಟು ಹೇಳಿದಷ್ಟು ದಿವಸದಲ್ಲಿ ಈ ಸತಿ 30 ದಿನ, ನೆಕ್ಸ್ಟ್ 40, ನೆಕ್ಸ್ಟ್ 60, ನೆಕ್ಸ್ಟ್ 10, ನೆಕ್ಸ್ಟ್ 20, ಹೀಗೆ ಆದದ್ದನ್ನು ನಾವು ಇರ್ರೆಗ್ಯುಲರ್ ಸೈಕಲ್ ಅಂತ ಹೇಳ್ತೇವೆ. ಇರ್ರೆಗ್ಯುಲರ್ ಸೈಕಲ್ಗೆ ಕಾರಣಗಳೇನಿರ್ಬೋದು ವೈದ್ಯರೇ? ಇರ್ರೆಗ್ಯುಲರ್ ಸೈಕಲ್ಗೆ ಕಾರಣ ಅಂತ ಹೇಳಿದರೆ ಒಂದು ಹಾರ್ಮೋನಲ್ ಪ್ರಾಬ್ಲಮಿಂದಾಗಿ ಬರ್ಬೋದು. ಹಾರ್ಮೋನಲ್ ಪ್ರಾಬ್ಲಮ್, ಇನ್ನೊಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ ಹೇಳ್ತೇವೆ.
ಹಾರ್ಮೋನಲ್ ಪ್ರಾಬ್ಲಮ್ ಅಂತ ಹೇಳಿದರೆ ಎಂತ, ಯಾವೆಲ್ಲ ಹಾರ್ಮೋನಿಂದಾಗಿ ನಮಗೆ ಇರೆಗ್ಯುಲರ್ ಸೈಕಲ್ ಉಂಟಾಗ್ತದೆ? ಹಾರ್ಮೋನಲ್ ಪ್ರಾಬ್ಲಮ್ಸ್ ಅಲ್ಲಿ ಮೊದಲನೇದಾಗಿ ಪಿಟ್ಯುಟರಿ ಹಾರ್ಮೋನ್ಸ್, ಯುಟ್ರೈನ್ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ಸ್ T3 T4 ಇರ್ಬೋದು, ಅಥವಾ ಇದೆ ಲ್ಯೂಟನೈಸಿಂಗ್ ಹಾರ್ಮೋನು. ಈ ಹಾರ್ಮೋನೆಲ್ಲ ವೇರಿಯೇಷನ್ಸ್ ಇದ್ದರೆ ರೆಗ್ಯುಲರ್ ಸೈಕಲ್ ಆಗುವ ಚಾನ್ಸ್ ಇರ್ತದೆ. ಹಾರ್ಮೋನ್ಸ್ ಅನ್ನುವಂಥದ್ದು ದೇಹದಲ್ಲಿ ಇರುವಂಥ ಒಂದು ಅಂಶ. ಇದು ದೇಹದ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಬೇಕಾದಂಥ ಒಂದು ಅಂಶ. ಗರ್ಭಕೋಶ ಕೂಡ ಇದರ ಒಳಪಡ್ತದೆ, ಹಾರ್ಮೋನ್ಗಳ ಆ್ಯಕ್ಟಿವಿಟೀಸಿಗೆ ಒಳಪಡ್ತದೆ. ಹಾರ್ಮೋನ್ಗಳು ನಮಗೆ ಥೈರಾಯ್ಡಿಂದ ಬರ್ಬೋದು, ಅಥವಾ ಥೈರಾಯ್ಡ್ ಗ್ಲ್ಯಾಂಡಿಂದ ಬರ್ಬೋದು, ಅಥವಾ ಪಿಟ್ಟರಿ ಗ್ಲ್ಯಾಂಡ್ ಅನ್ನುವಂಥದ್ದು ನಮ್ಮ ಮೆದುಳಿನ ಬುಡದಲ್ಲಿ ಇದೆ. ಸೊ ಮೆದುಳಿನ ಬುಡದಲ್ಲಿರುವಂಥ ಪಿಟ್ಟರಿ ಗ್ಲ್ಯಾಂಡಿಂದ ಬರ್ಬೋದು. ಅಥವಾ ವೈದ್ಯರು ಹೇಳಿದ ಗರ್ಭಕೋಶದಲ್ಲಿ ಇರುವಂತಹ ಹಾರ್ಮೋನ್ ಅಂತ ಹೇಳಿದರೆ ಓವರಿಯಿಂದ ನಮಗೆ ಹಾರ್ಮೋನ್ ರಿಲೀಸ್ ಆಗ್ತದೆ. ಈ ಎಲ್ಲ ಹಾರ್ಮೋನ್ಗಳ ಇನ್ಫ್ಲುಯೆನ್ಸಿಂದಾಗಿ ನಮಗೆ ಈ ಸೈಕಲ್ಗಳಲ್ಲಿ ವ್ಯತ್ಯಾಸ ಕಾಣಬಹುದು ಅಂತ ಹೇಳಿದರು. ಇದಲ್ಲದೆ ಬೇರೆ ಯಾವ ಕಾರಣಗಳಿಂದಾಗಿ ನಮಗೆ ಋತುಚಕ್ರದಲ್ಲಿ ವ್ಯತ್ಯಾಸ ಉಂಟಾಗ್ತದೆ? ಸ್ಟ್ರೆಸ್ಸಿಂದಾಗಿ ಕೂಡ ಬದಲಾವಣೆ ಕಂಡುಬರ್ತದೆ. ಸ್ಟ್ರೆಸ್ ಬಂದು ಶಾರೀರಿಕ ಹಾಗೂ ಮಾನಸಿಕ ಅಂತ ವಿಂಗಡಣೆ ಮಾಡ್ಬೋದು. ಶಾರೀರಿಕವಾಗಿ ಅಂದರೆ ಈಗ ಬಿಸಿಲಲ್ಲಿ ತುಂಬ ಸ್ಟ್ರೆಸ್ಫುಲ್ ಕೆಲಸ ಮಾಡುವಂಥದ್ದು, ಹಾಗೆ ಮಾನಸಿಕವಾಗಿ ಚಿಂತೆ, ಖಿನ್ನತೆ, ಡಿಪ್ರೆಷನ್ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಲ್ಲಿ ಕೂಡ ಇರೆಗ್ಯುಲರ್ ಸೈಕಲ್ ಆಗ್ತದೆ, ಋತುಚಕ್ರದ ವ್ಯತ್ಯಾಸ ನೋಡಬಹುದು. ಗರ್ಭಾಶಯದ ತೊಂದರೆಯಿಂದಾಗಿ ನಮಗೆ ಋತುಸ್ರಾವದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಈ ಗರ್ಭಾಶಯದ್ದು ಸಾಮಾನ್ಯವಾಗಿ ಶೇಪ್ ಏನು ಹೇಳ್ತೇವೆ ಅದು ಪಿಯರ್ ಶೇಪ್ಡ್ ಅಂತ ಹೇಳ್ತೇವೆ. ಪಿಯರ್ ಶೇಪಲ್ಲಿ ಇರ್ತದೆ ಗರ್ಭಾಶಯ. ಆ ಶೇಪ್ ಬಿಟ್ಟು ಬೇರೆ ಶೇಪಲ್ಲಿ ಇದ್ದರೆ ಅಂದರೆ ಟಿ ಶೇಪಲ್ಲಿ ಇರ್ಬೋದು, ಅಥವಾ ಇದು ಗರ್ಭಾಶಯ ಸರಿಯಾಗಿ ಬೆಳವಣಿಗೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಕೂಡ ರೆಗ್ಯುಲರ್ ಸೈಕಲ್ ಆಗ್ತದೆ, ಅಥವಾ ಋತುಸ್ರಾವ ಸರಿಯಾದ ಸಮಯದಲ್ಲಿ ಆಗೋದಿಲ್ಲ. ಇಂಥ ಸಮಯದಲ್ಲಿ ಹಾರ್ಮೋನ್ನ ಕಾರಣಗಳಿಂದಾಗಿರ್ಬೋದು, ಅಥವಾ ಗರ್ಭಾಶಯದ ಕಾರಣದಿಂದಾಗಿರ್ಬೋದು, ಈ ರೀತಿಯ ಕಾರಣಗಳಿಂದಾಗಿ ಋತುಸ್ರಾವ ಸರಿಯಾಗಿ ಆಗದೇ ಇದ್ದರೆ ಅಂಥ ಸಮಯದಲ್ಲಿ ವೈದ್ಯರನ್ನು ಕಂಡು ಕಾರಣವನ್ನು ತಿಳಿದು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಮಾಡಿಕೊಳ್ಬೇಕು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಇದಲ್ಲದೆ ಬೇರೆ ಯಾವುದಾದ್ರು ಕಾರಣದಿಂದಾಗಿ ನಮಗೆ ಋತುಸ್ರಾವದ ವ್ಯತ್ಯಾಸ ಉಂಟಾಗ್ತದೆ. ಈಗ ನೀವು ಹಾರ್ಮೋನ್ಗಳಿಂದಾಗಿ ಹೇಳಿದ್ರಿ, ಗರ್ಭಾಶಯದ ತೊಂದರೆಯಿಂದಾಗಿ ಹೇಳಿದ್ರಿ, ಶರೀರದ ತೊಂದರೆಯಿಂದಾಗಿ ಋತುಚಕ್ರದ ಮೇಲೆ ಯಾವುದೇ ರೀತಿಯ ಪ್ರಭಾವ ಉಂಟಾಗ್ತದೆ? ಹಲವಾರು ರೀತಿಯಾದಂತಹ ಔಷಧಿ ಸೇವನೆಯಿಂದಾಗಿ ಋತುಚಕ್ರದಲ್ಲಿ ವ್ಯತ್ಯಾಸ ಕಂಡುಬರ್ತದೆ. ಅದೇ ರೀತಿಯಾಗಿ ಕಾಂಟ್ರಸೆಪ್ಟಿವ್ ಪಿಲ್ಸ್ ಏನಿರ್ತದೆ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ, ಅಥವಾ ಇಂಟ್ರಾಯುಟ್ರೈನ್ ಕಾಂಟ್ರಸೆಪ್ಟಿವ್ ಡಿವೈಸಸ್, ಕಾಪರ್ ಟಿ ಅಂತ ಏನು ಹೇಳ್ತೇವೆ, ಇಂಥದ್ದೆಲ್ಲ ಇನ್ಸರ್ಟ್ ಮಾಡಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ಇರೆಗ್ಯುಲರ್ ಸೈಕಲ್ ಕಂಡುಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇರೆಗ್ಯುಲರ್ ಸೈಕಲ್ ಕಂಡು ಬಂದರೆ ಖಂಡಿತವಾಗಿಯೂ ವೈದ್ಯರ ಸಲಹೆ ಹಾಗೂ ವೈದ್ಯರ ಹತ್ರ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಶರೀರದಲ್ಲಿ ಆದಂತಹ ಕಾಯಿಲೆಗಳು, ಅದಕ್ಕೆ ಸೇವನೆ ಮಾಡುವಂತಹ ಔಷಧಿಗಳು ಋತುಸ್ರಾವದ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಅದು ಬೇರೆ ಬೇರೆ ರೀತಿಯ ಕಾಯಿಲೆಗಳಿರ್ಬೋದು, ಶಾರೀರಿಕ ಕಾಯಿಲೆ ಹಲವಾರು ರೀತಿಯಲ್ಲಿ ನಾವು ನೋಡ್ಬೋದು. ಕ್ಯಾನ್ಸರ್ ಇರ್ಬೋದು, ಅಥವಾ ಸಾಮಾನ್ಯವಾದ ತಲೆನೋವಿನಂಥ ಕಾಯಿಲೆ ಇರ್ಬೋದು. ಇಂಥ ಕಾಯಿಲೆಗಳಿಗೆ ನಾವು ತಗೊಳ್ಳುವಂತಹ ಔಷಧಿಯಿಂದಾಗಿ ಋತುಸ್ರಾವದ ಮೇಲೆ ವ್ಯತ್ಯಾಸ ಬೀಳ್ತದೆ. ಸೊ ಅಂತಹ ಸಂದರ್ಭದಲ್ಲಿ ಋತುಸ್ರಾವದಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ವೈದ್ಯರ ಬಳಿ ಹೋಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಮಾಡಬೇಕು ಅಂಥೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಋತುಸ್ರಾವದ ಬಗ್ಗೆ ಮಾತನಾಡ್ತಾ ಇದ್ವಿ. ಋತುಚಕ್ರ, ಋತುಸ್ರಾವದಲ್ಲಿ ಆಗುವಂತಹ ತೊಂದರೆಗಳು, ಅಲ್ಲಿ ಬೇಕಾದ ಶುಚಿತ್ವಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಪೂರ್ಣಿಮಾ ಭಟ್ ಅವರು ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಪೂರ್ಣಿಮಾ ಭಟ್ ಅವರು ಸೌಖ್ಯ ಆಯುರ್ವೇದ ಕ್ಲಿನಿಕ್ ಶಂಕರ್ಪುರ ಇಲ್ಲಿ ತಮ್ಮ ವೈದ್ಯ ವೃತ್ತಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ವೀಕ್ಷಕರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಾಕ್ಟರ್ ಪೂರ್ಣಿಮಾ ಭಟ್ ಅವರನ್ನು ಸೌಖ್ಯ ಆಯುರ್ವೇದ ಕ್ಲಿನಿಕ್ ಶಂಕರ್ಪುರ ಇಲ್ಲಿ ಬಂದು ಭೇಟಿ ಮಾಡಬಹುದು. ಇವರು ನಿಮಗೆ ಯಾವುದೇ ರೀತಿಯ ಸಲಹೆ ಮತ್ತು ಮಾಹಿತಿ ಬೇಕಾದನ್ನು ತಿಳಿಸಿಕೊಡುತ್ತಾರೆ. ಆಸರೆ ಚಾನಲಿಗೆ ಬಂದು ಆರೋಗ್ಯ ಕಾರ್ಯಕ್ರಮದಲ್ಲಿ ಋತುಚಕ್ರದ ಬಗ್ಗೆ ತಿಳಿಸಿಕೊಟ್ಟ ವೈದ್ಯರಿಗೆ ತುಂಬ ಧನ್ಯವಾದಗಳು. ಈ ಋತುಸ್ರಾವದಲ್ಲಿ ಬೇಕಾದಂತಹ ಮಾಹಿತಿ, ಇನ್ನೂ ಬೇಕಾದಂಥ ಮಾಹಿತಿ, ಅಲ್ಲಿ ಬೇಕಾದಂಥ ಆಹಾರಚರ್ಯೆ, ಇದರ ಬಗ್ಗೆ ನಾವು ಮುಂದಿನ ಎಪಿಸೋಡ್ನಲ್ಲಿ ವೈದ್ಯರಿಂದ ತಿಳಿದುಕೊಳ್ಳಿದ್ದೇವೆ. ಆಸರೆ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಆರೋಗ್ಯ ಈ ಕಾರ್ಯಕ್ರಮದ ವತಿಯಿಂದ ನಮಸ್ಕಾರ. ವೈದ್ಯರೇ, ಈ ಋತುಸ್ರಾವದ ಬಗೆಗಿನ ಮಾಹಿತಿಗಳನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮೊತ್ತಿಗೆ ಮಾತನಾಡಲಿದ್ದೇವೆ. ನಮಸ್ಕಾರ. ನಮಸ್ಕಾರ.
ವೀಕ್ಷಕರೇ, ನಾವು ಮೆನ್ಸ್ಟ್ರೇಷನ್ ಅಥವಾ ಋತುಚಕ್ರದ ಬಗ್ಗೆ ನೋಡ್ತಾ ಇದ್ದೇವೆ. ಋತುಚಕ್ರದ ಬಗ್ಗೆ ವೈದ್ಯರೊಟ್ಟಿಗೆ ಮಾತನಾಡ್ತಾ ಇದ್ದೇವೆ. ನಾವು ಋತುಚಕ್ರದ ಅರ್ಥ, ಋತುಚಕ್ರ ಅಂದರೆ ಏನು, ಅದು ಋತುಚಕ್ರ ಯಾವಾಗ ಶುರುವಾಗ್ತದೆ, ಅದರಲ್ಲಿ ಏನು ಇರ್ತದೆ ಅಂಥೇಳಿ ನಾವು ಮಾತನಾಡಿದ್ವಿ. ಸಮಯದ ಅಭಾವ ಇರುವ ಕಾರಣ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸಿ ವೈದ್ಯರೊಟ್ಟಿಗೆ ಈ ಋತುಸ್ರಾವ ಹಾಗೂ ಋತುಸ್ರಾವದ ತೊಂದರೆಗಳ ಬಗ್ಗೆ ಮುಂದಿನ ಎಪಿಸೋಡಿನಲ್ಲಿ ಮಾತನಾಡುವ. ನಮಸ್ಕಾರ. ಮನೆಮದ್ದು ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ರವಿ ಭಟ್. ಮನೆಮದ್ದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ತಂದಿರುವಂತಹ ಮನೆಮದ್ದು ಎಲೋವೆರಾ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನಾವು ನೋಡಿರ್ತೇವೆ. ಇದನ್ನು ಎಲೋವೆರಾ ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ಇದನ್ನು ಕುಮಾರಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಲೋಳೆಸರ ಅಂತ ಹೇಳ್ತೇವೆ. ಇದು ಒಂದು ಮುಳ್ಳಿನ ಗಿಡ. ಸಾಮಾನ್ಯ ಎಲ್ಲರ ಮನೆಯಲ್ಲೂ ನೋಡಿರ್ತೇವೆ. ಇದರ ಉಪಯೋಗ ಸ್ತ್ರೀ ರೋಗದಲ್ಲಿ ಬಹಳ ಮುಖ್ಯ. ಇದರ ಉಪಯೋಗ ಹೇಗೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಂದು ಎಲೆಯನ್ನು ತೆಕ್ಕೊಂಡು ಅದರ ಎಲೆಯನ್ನು ನಾವು ಹೀಗೆ ಅದರ ತಿರುಳನ್ನು ತೆಗಿಬೇಕಾಗ್ತದೆ. ಫಸ್ಟ್ ಅದರ ಹೊರಗಿನ ಮುಳ್ಳಿನ ಪದರವನ್ನು ತೆಗಿಬೇಕು. ನಾನು ಇಲ್ಲಿ ತೆಗೆದು ತೋರಿಸ್ತೇನೆ. ಅದರ ಹೊರಗಿನ ಚರ್ಮವನ್ನು ಹೀಗೆ ತೆಗೆದ್ರೆ ನಮಗೆ ಒಳಗೆ ಒಂದು ತಿರುಳು ಸಿಗ್ತದೆ. ಈ ತಿರುಳಿನ ಪ್ರಯೋಗ ನಾವು ಎಲೋವೆರಾದ ಪ್ರಯೋಗ ಅಂತ ಹೇಳ್ತೇವೆ. ಈ ರೀತಿಯ ತಿರುಳು ನಮಗೆ ಸಿಗುತ್ತದೆ. ಈ ರೀತಿಯ ತಿರುಳನ್ನು ನಾವು ಹಲವಾರು ರೋಗಗಳಲ್ಲಿ ಉಪಯೋಗಿಸ್ಬೋದು. ಮುಖ್ಯವಾಗಿ ಈ ತಿರುಳನ್ನು ತೆಗೆದು ತಿರುಳಿನ ಒಂದು ರಸವನ್ನು ತೆಗೆದು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದುರುವುದು, ತಲೆಯಲ್ಲಿ ಹೊಟ್ಟಾಗುವಂಥ ತೊಂದರೆಗಳು ಕಮ್ಮಿ ಆಗ್ತದೆ. ಹಾಗೂ ಸ್ತ್ರೀ ರೋಗದಲ್ಲಿ ಅಂತ ಹೇಳಿದರೆ ನಾವು ಈ ಋತುಸ್ರಾವ ಹಾಗೂ ಋತುಚಕ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಗರ್ಭಕೋಶದ ಬೆಳವಣಿಗೆಗೆ ಇದು ಬಹಳ ಮುಖ್ಯ. ಇದರ ಸೇವನೆ ಮಾಡೋದ್ರಿಂದ ಗರ್ಭಕೋಶ ಕೂಡ ಗಟ್ಟಿಯಾಗ್ತದೆ. ಇದಲ್ಲದೆ ಇದು ನಮ್ಮ ಲಿವರ್ನಲ್ಲಿ ಅಂತ ಹೇಳಿದರೆ ಗಾಲ್ ಬ್ಲಾಡರ್ನಲ್ಲಿ ಕಂಡುಬರುವಂತಹ ಕಲ್ಲುಗಳಲ್ಲಿ ಸಹ ಇದರ ಪ್ರಯೋಗ ಮಾಡಬಹುದು. ಇದು ಸ್ತ್ರೀಯರಲ್ಲಿ ಬಹಳ ಮುಖ್ಯವಾಗಿ ಉಪಯೋಗಿಸುವಂಥ ಒಂದು ದ್ರವ್ಯ ಇದು ಲೋಳೆಸರ ಅಥವಾ ಎಲೋವೆರಾ ಅಂತ ಹೇಳ್ತೇವೆ.